ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಕ್ಕಳು ಇಬ್ಬರೂ ಸ್ಕೂಲಿಂದ ಬಂದ ತಕ್ಷಣವೇ ಅವರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಯಾರೋ ಬುಗ್ರಿ ತಂದಿದ್ದರು, ನನಗೂ ಬುಗ್ರಿ ಬೇಕು, ಅದು ಹೇಗೆ ಆಡೋದು ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾನು ಇಬ್ಬರಿಗೂ ಒಂದೊಂದು ಬುಗ್ರಿ ತೆಕ್ಕೊಟ್ಟಿದ್ದೆ. ಎಲ್ಲದೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಮಕ್ಕಳು ಕಲೀಲಿ. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಬುಗ್ರಿ ಆಟ ಎಲ್ಲ ಆಡೋದೆಲ್ಲ ಕಾಮನ್ ಆಗಿತ್ತು. ಆದರೆ ಇವಾಗಿನ ಮಕ್ಕಳದ್ದು ಆಟಗಳೇ ಬೇರೆ. ಆದರೆ ನಾವು ಚಿಕ್ಕವರಿದ್ದಾಗ ನಾವೇನೇನು ಆಟ ಆಡ್ತಿದ್ವಿ, ಲಗೋರಿ ಮತ್ತು ಬುಗುರಿ, ಗೋಲಿ ಆಟ, ಕಣ್ಣೆ ಮುಚ್ಚೆ, ಅದನ್ನೆಲ್ಲ ಆಟ ಆಡ್ತಿದ್ವಿ. ಎಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮಕ್ಕಳು ಅಂತಲೇ ನಾನು ಬುಗ್ರಿ ಎಲ್ಲ ತೆಕ್ಕೊಟ್ಟಿದ್ದೀನಿ. ಹಾಗೆಯೇ ಮಣ್ಣಲ್ಲಿ ಆಟ ಆಡೋದಕ್ಕೂ ಅಷ್ಟೇ, ಏನೂ ರಿಸ್ಟ್ರಿಕ್ಷನ್ ಏನೂ ಹಾಕಲ್ಲ. ನಾನು ಮಣ್ಣಲ್ಲೂ ಆಟ ಆಡ್ಕೊಳ್ಳಿ ಅಂತ ಬಿಡ್ತೀನಿ. ನನ್ನ ಮಗಳು ಬುಗ್ರಿ ಆಟ ಆಡ್ತೀನಿ ಅಂಥೇಳಿ ಮನೆಯಿಂದ ಫೀಲ್ಡಿಗೆ ಬುಗ್ರಿ ತರ್ತಾಳೆ. ಆದರೆ ಆಟ ಆಡೋದಿಲ್ಲ, ಬರೀ ಸೈಕಲ್ ತುಳಿಯೋದು, ಬೇರೆ ಆಟಗಳನ್ನೇ ಆಡೋದು. ಅವಳು ತಗೊಂಡೋಗಿದ್ದ ಆಟ ಸಾಮಾನಲ್ಲಿ ಏನೂ ಆಟ ಆಡೋಲ್ಲ. ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಅವಳು ಸೈಕಲ್ ತುಳಿಯೋದು ಆ ಥರ ಮಾಡ್ತಾ ಇರ್ತಾಳೆ. ನನ್ನ ಮಗಳಿಗೆ ಇನ್ನೂ ಸರಿಯಾಗಿ ಬುಗ್ರಿ ಬಿಡೋದಕ್ಕೆ ಬರಲ್ಲ. ಹಾಗಾಗಿ ಅವಳ ಫ್ರೆಂಡ್ಸಿಗೆ ಬುಗ್ರಿನ ಕೊಟ್ಕೊಂಡು ಆಟ ಆಡ್ಕೊತಾರೆ. ಟೈಮ್ ಆಗಿತ್ತು ಅಂಥೇಳಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳು ದೀಪ ಹಚ್ಚಿದ್ರು ದೇವರಿಗೆ. ಹಾಗೆಯೇ ಬೆಣ್ಣೆ ಕಾಯಿಸ್ಬೇಕಿತ್ತು. ಅದಕ್ಕೆ ನಾನು ಬೆಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಸಣ್ಣ ಉರಿ ಮಾಡಿಬಿಟ್ಟು ನಾನು ಬೆಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಮಕ್ಕಳಿಗೆ ಇಬ್ಬರಿಗೂ ಓದ್ಕೋತಾ ಇರಿ, ಹಾಗೆಯೇ ಹೋಮ್ವರ್ಕ್ ಎಲ್ಲ ಮುಗಿಸ್ತಾ ಇರಿ, ನಾನು ಅಷ್ಟರಲ್ಲಿ ಬೆಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಆದ್ರೂ ಕೇಳಲ್ಲ ನೋಡಿ. ಆಗ್ಲೇ ಏನೋ ಸ್ಟೋರಿ ಇಟ್ಕೊಂಡು ನನ್ನ ಮಗಳು ಬಂದಾಯಿತು ಏನೋ ಹೇಳೋದಕ್ಕೆ ಅಂತೇಳಿ. ಹೀಗೇ ಮಾಡೋದು. ನಾನು ಅಡುಗೆ ರೂಮಲ್ಲಿ ಇದ್ದೆ ಅಂದರೆ ಆಯಿತು, ಏನಾದರೂ ಡೌಟ್ ಇದೆ ಅಂತ ಬರೋದು, ಇಲ್ಲಾಂದರೆ ಏನಾದರೂ ಸ್ಕೂಲಿಂದು ಸ್ಟೋರಿ ಹೇಳ್ಕೊಳ್ತಾ ಬರ್ತಾಳೆ. ನಾವು ತುಪ್ಪ ಕಾಯಿಸೋದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಲವಂಗ, 1 ಪೀಸಷ್ಟು ಚಕ್ಕೆ, ಹಾಗೆಯೇ ಮೆಂತ್ಯ ಪುಡಿ ಹಾಕ್ತೀವಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ಪುಡಿನೇ ಹಾಕ್ತೀವಿ. ನಾವು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಫಸ್ಟೇ. ಯಾವಾಗ ಬೇಕಾವಾಗ ನಾವು ತುಪ್ಪ ಕಾಯಿಸಿದಾಗ ನಾವು ಹಾಕ್ಕೋಬೋದಲ್ವ, ಹಾಗಾಗಿ ಮೆಂತ್ಯ ಪುಡಿನ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಕಲ್ಲುಪ್ಪು, ಯಾಕಂದರೆ ಅದು ಬೇಗ ಹಾಳಾಗಲ್ಲ ತುಪ್ಪ, ಹಾಗಾಗಿ ನಾವು ಉಪ್ಪನ್ನು ಸ್ವಲ್ಪ ಹಾಕಬೇಕಾಗತ್ತೆ. ತುಪ್ಪನ ನಿಧಾನ ಊರಿನಲ್ಲೇ ಕಾಯಿಸ್ಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ, ಮರಳಾಗಿ ಘಮ ಘಮ ಅಂತ ಇರುತ್ತೆ. ನಾವು ಜೋರು ಉರಿ ಕೊಟ್ವಿ ಅಂತಂದರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಮಕ್ಕಳಾಗಲೇ ಇಬ್ಬರೂ ಬಂದಾಯಿತು ಅಡುಗೆ ರೂಮಿಗೆ. ನಾನು ಡ್ರಾಯಿಂಗ್ ಎಲ್ಲಿಟ್ಟಿರ್ತೀವಿ ಅದು ನೋಡ್ಕೊಂಡ್ಬಿಟ್ಟು ತಗೊತಾಳೆ. ಸ್ಕೆಚ್ ಪೆನ್ ತಗೊಂಡು ಎಲ್ಲ ಕದ್ದಿಡೋದು. ಆಮೇಲೆ ಕದ್ದಿಟ್ಬಿಟ್ಟು ಏನು ಮಾಡ್ತಾ ಸ್ಕೆಚ್ ಪೆನ್ ಕೊಡು ಅಲ್ಲಿ ತಗೊಂಡ್ರೆ ನೀನೇ ಕೊಡು, ನೀನು ಬೈತೆ ಮುಟ್ರೆ ಅಂತಂದ್ಬಿಟ್ಟು ಅಲ್ಲಿರಲ್ಲ, ತಗೊಂಡಿರ್ತಾಳೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಇಟ್ಟಿರ್ತಾರೆ ತಗೊಂಡು ನಾನು ರಾಯೊಳಗೆ. ಇಬ್ರದೂ ಇದೇ ಕಿತ್ತಾಟ, ಇದೇ ಕಂಪ್ಲೇಂಟು. ಅವಳದ್ದು ನಾನು ತಗೊಂಡೆ, ನಂದು ಅವಳು ತಗೊಂಡ್ಳು, ಬರೀ ಇದೇ ಕತೆ ಇಬ್ರದೂ. ರಜಾ ಏನಾದರೂ ಇತ್ತು ಅಂದರೆ ಮುಗೀತು, ಮನೆ ಫುಲ್ಲು ಚಲ್ಲಾಪಿಲ್ಲಿ ಮಾಡಿಕೊಂಡು ಬೆಡ್ಶೀಟು, ರಗ್ಗು ಎಲ್ಲ ತಗೊಂಡು ಆಟ ಆಡ್ತಾರೆ. ಹೀಗೇ ಆಟ ಆಡಿಕೊಂಡು ನನಗಂತೂ ತಲೆನೋವು ತಂದಿಟ್ಬಿಡ್ತಾರೆ ರಜೆ ಏನಾದ್ರು ಇತ್ತು ಅಂತಂದರೆ. ಆದರೆ ಮತ್ತೆ ಎಲ್ಲ ಎತ್ತಿಡಬೇಕು, ಅವ್ರ ವಸ್ತು ಯಾರ್ಯಾರು ಏನೇನು ತೊಗೊಂಡಿರ್ತಾರೆ ಆ ವಸ್ತುನ ಎತ್ತಿಡ್ತಾ ಇರಬೇಕು ಅಷ್ಟೇ, ಇಲ್ಲಾಂದರೆ ಒದೆ ಬೀಳ್ತವೆ ಅಂಥೇಳಿ ಗದರಿಸ್ತೀನಿ ನಾನು, ಹಾಗಾಗಿ ಎತ್ತಿಡ್ತಾರೆ. ತುಪ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯ್ದಿದೆ ಅಂಥೇಳಿ. ಈ ಥರ ಕಾಯಬೇಕು. ಅದು ಕೆಳಗಡೆ, ಪಾತ್ರೆ ಕೆಳಗಡೆ ಸ್ವಲ್ಪ ಬ್ರೌನಿಷ್ ಬರಬೇಕು, ಅಷ್ಟೋ ತನಕ ನಾವು ಚೆನ್ನಾಗಿ ಕಾಯಿಸ್ಬೇಕು ಅದನ್ನು. ನನ್ನ ಮಗಳು ಓದಿದ್ದೆಲ್ಲ ಮುಗಿಸಿ ಕಲರ್ ಮಾಡಿ ಬಂದು ತೋರಿಸ್ತಾ ಇದ್ದಾಳೆ.
ಅರ್ತಿಗೆ ಹೆಂಗೆ ಮೂನ್ ಸ್ಯಾಟಲೈಟ ಹಂಗೆ ಅಮ್ಮಂಗೆ ಶ್ರೇಷ್ಠನೇ ಸ್ಯಾಟಲೈಟ್. ಅಮ್ಮನ ಬಾಲ ಶ್ರೇಷ್ಠ. ಹೌದು. ನನ್ನ ಮಗಳು ಹಲ್ಲು ಮುರ್ಕೊಳೋದಕ್ಕೆ ಒಂದು ಟಾರ್ಚರ್ ಕೊಡ್ತಾಳೆ ಅಂದರೆ ಅಷ್ಟಿಷ್ಟಲ್ಲ. ಅದು ಮುರಿದೋಗೋ ಸ್ಟೇಜಲ್ಲಿದೆ. ಆದ್ರೂ ಹಲ್ಲು ಮುರ್ಸ್ಕೊತಾ ಇಲ್ಲ. ಮುಟ್ಟಿದ್ರೆ ಕುಣ್ದಾಡ್ತಾಳೆ ಜೋರಾಗಿ ಕಿರ್ಚಾಡ್ಕೊಂಡು.